Hi everyone, welcome back to Rachana Tech Solutions YouTube channel. We are delighted to present one more video to help you to increase your knowledge about Tally usage and functionalities. Okay, ಇವತ್ತು ನಾವು ಕವರ್ ಮಾಡ್ತಿರೋ ಟಾಪಿಕ್ ಯಾವುದಪ್ಪ ಅಂತ ಹೇಳಿದ್ರೆ ಟ್ಯಾಲಿಯಲ್ಲಿ ಡೇಟಾ ಬ್ಯಾಕಪ್ ಹೇಗೆ ತಗೊಳ್ಳೋದು. ಬನ್ನಿ ನೋಡೋಣ. ಫಸ್ಟು ನಾನು ಡೇಟಾ ಮೆನ್ಯುವಿನಲ್ಲಿ ಬ್ಯಾಕಪ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬ್ಯಾಕಪ್ ಡೆಸ್ಟಿನೇಷನ್ ಪಾತ್ ಅಂತ ಇದೆ. ಬ್ಯಾಕಪ್ ಡೆಸ್ಟಿನೇಷನ್ ಪಾತ್ ಅಂತ ಅಂದರೆ ನಾವು ಇವಾಗ ಸೆಲೆಕ್ಟ್ ಮಾಡಿ ಬ್ಯಾಕಪ್ ಮಾಡೋ ಡೇಟಾ ಎಲ್ಲಿ ಸ್ಟೋರ್ ಆಗುತ್ತೆ ಅಂತೇಳಿ. ನಾನಿಲ್ಲಿ ಡಿ ಡ್ರೈವ್ ಟ್ಯಾಲಿ ಬ್ಯಾಕಪ್ ಅಂತೇಳಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಸ್ಟೋರ್ ಆಗುತ್ತೆ. ಮತ್ತು ರೈಟ್ ಸೈಡಲ್ಲಿ ಲಿಸ್ಟ್ ಆಫ್ ಕಂಪನೀಸ್ ಇದೆ. ನಮ್ಮದು ಯಾವ್ದ್ಯಾವ್ದು ಕಂಪನೀಸ್ ಇರುತ್ತೆ ಅದೆಲ್ಲ ಇಲ್ಲಿ ಲಿಸ್ಟ್ ಆಗುತ್ತೆ. ಪ್ರೆಸೆಂಟ್ಲಿ ನಂದು ಒಂದು ಕಂಪನಿ ಇದೆ, ನಾನು ಒಂದು ಮಾತ್ರ ಸೆಲೆಕ್ಟ್ ಮಾಡ್ತೀನಿ, ರಚನಾ ಟೆಕ್ ಸೊಲ್ಯೂಷನ್ಸ್ ಅಂತ ಹೇಳಿ. ನಿಮ್ಮದು ಮಲ್ಟಿಪಲ್ ಆಫ್ ಕಂಪನೀಸ್ ಇತ್ತು ಅಂದರೆ ಮಲ್ಟಿಪಲ್ ಕಂಪನೀಸು ಸೆಲೆಕ್ಟ್ ಮಾಡಿ ನೀವು ಬ್ಯಾಕಪ್ ತಗೋಬೋದು. ನೆಕ್ಸ್ಟ್ ನಾನು ಎಂಡ್ ಆಫ್ ಲಿಸ್ಟ್ ಕೊಡ್ತೀನಿ, ನೆಕ್ಸ್ಟ್ ಎಕ್ಸೆಪ್ಟ್ ಮಾಡ್ತೀನಿ. ಸೊ ಇವಾಗ ಬ್ಯಾಕಪ್ ಆಗಿದೆ. ಓಕೆ, ಇವಾಗ ಬ್ಯಾಕಪ್ ಆಗಿರೋದು ಎಲ್ಲಿ ಸ್ಟೋರ್ ಆಗಿದೆ ಅಂತ ಹೇಳಿ ನೋಡೋಣ. ಸೊ ಡಿ ಡ್ರೈವ್ ಟ್ಯಾಲಿ ಬ್ಯಾಕಪ್ಪಲ್ಲಿ ನಾನು ಬ್ಯಾಕಪ್ ತೊಗೊಂಡಿರೋ ಡೇಟಾ ಸ್ಟೋರ್ ಆಗಿದೆ. ಯಾವಾಗಲೂ ನಾವು ಟ್ಯಾಲಿಯಲ್ಲಿ ಬ್ಯಾಕಪ್ ತೊಗೊಂಡ್ರೆ TBK ಫೈಲಲ್ಲೇ ಸೇವ್ ಆಗುತ್ತೆ ಡೇಟಾ, ಅಂದರೆ ಸ್ಟೋರ್ ಆಗುತ್ತೆ ಡೇಟಾ. ಮತ್ತು ಡೇಟಾ ಏನು ಸ್ಟೋರ್ ಆಗುತ್ತೆ ಆ ಡೇಟಾ ಯಾವ ಡೇಟಲ್ಲಿ ಮತ್ತು ಯಾವ ಟೈಮಿಂಗ್ಸಲ್ಲಿ ಸ್ಟೋರ್ ಆಗಿದೆ ಅನ್ನೋದು ಸಹ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಮೇ 2025 3:37 ಡೇಟಾ ಸ್ಟೋರ್ ಆಗಿದೆ. ಇಷ್ಟೇ ಸಿಂಪಲ್ಲಾಗಿ ನೀವು ಡೇಟಾ ಬ್ಯಾಕಪ್ ತೊಗೋಬೋದು. ಮತ್ತು ಡೇಟಾ ಬ್ಯಾಕಪ್ ಏನಕ್ಕೆ ತೊಗೋಬೇಕು ಅಂದರೆ ಇನ್ ಕೇಸ್ ಕರಪ್ಟ್ ಆಯಿತು ಅಂದರೆ ನಾವು ಡೇಟಾ ಬ್ಯಾಕಪ್ ತೊಗೊಂಡಿದ್ರೆ ನಮ್ಮ ಡೇಟಾ ಸೇಫ್ ಆಗಿರುತ್ತೆ. ಮತ್ತು ಐಡಿಯಲ್ಲಿ ನೀವು ಪೆನ್ ಡ್ರೈವಲ್ಲಿ ಡೇಟಾ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೆಟರು. ಇನ್ ಕೇಸ್ ಸಿಸ್ಟಮೇ ಕರಪ್ಟ್ ಆಯಿತು ಅಂದರೆ ನಿಮ್ಮ ಡೇಟಾ ಸೇಫಾಗಿರುತ್ತೆ. ಓಕೆನಾ? ಇದೇ ಥರ ನಿಮಗೆ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಫರ್ದರ್ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.